ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ಟ್ಯಾಲಿ ಪ್ರೈಮ್ನ ಯೂಸ್ ಮಾಡಿಕೊಂಡು ಇನ್ವೆಂಟ್ರೀಸ್ಗಳನ್ನು ಯಾವ ರೀತಿ ರೆಕಾರ್ಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಆಲ್ರೆಡಿ ಲೆಡ್ಜರ್ ಹಾಗೆ ಯೂನಿಟ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಕೆಲವೊಂದು ಇನ್ವೆಂಟರಿಗಳಿಗೆ ಕ್ವಾಂಟಿಟಿ ಇದೆ, ಓಪನ್ ಬ್ಯಾಲೆನ್ಸ್ ಇದೆ. ಹಾಗೆ ಇದಿಷ್ಟು ಇನ್ವೆಂಟ್ರಿಗಳು. ಮತ್ತು ಲೆಡ್ಜರ್ಸಲ್ಲಿ ಸನ್ರಿ ಡೆಟರ್ಸ್ ಅಕೌಂಟ್, ಸನ್ರಿ ಕ್ರೆಡಿಟರ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀನಿ ಆಲ್ರೆಡಿ. ಕ್ಯಾಶ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬೈ ಡಿಫಾಲ್ಟ್ ಆಗಿ ಟ್ಯಾಲಿ ಪ್ರೈಮಲ್ಲಿ ಸಿಗುತ್ತೆ. ಪರ್ಚೇಸ್ ಹಾಗೆ ಸೇಲ್ಸ್ ಅಕೌಂಟ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಜಸ್ಟ್ ಎಸ್ಕೇಪ್ ಮಾಡಿ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಕಾಣ್ತಿರುವಂಥ ಓಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಎಂಟ್ರಿಯನ್ನು ಪಾಸ್ ಮಾಡುವಂಥದ್ದು. ಸೊ ಮೊದಲಿಗೆ ನಾನು ಪರ್ಚೇಸ್ ಓಚರನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಬಿಕಾಸ್ ನಾನು ಇಲ್ಲಿ ಮೆಟೀರಿಯಲನ್ನು ಪರ್ಚೇಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಸಪ್ಲೈಯರ್ ಇನ್ವಾಯ್ಸ್ ನಂಬರನ್ನು ಹಾಕಿ, ಹಾಗೆ ನೀವು ಯಾವ ಡೇಟ್ಗೆ ಈ ಎಂಟ್ರೀಸನ್ನು ಪೋಸ್ಟ್ ಮಾಡ್ತಿದ್ದೀರಾ ಆ ಡೇಟನ್ನು ಅಲ್ಲಿ ಕೊಡಿ. ಆ್ಯಂಡ್ ಪಾರ್ಟಿ ನೇಮ್, ಯಾರಿಂದ ನೀವು ಈ ಮೆಟೀರಿಯಲ್ಸ್ಗಳನ್ನು ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ನಿಮ್ಮ ಸನ್ರಿ ಕ್ರೆಡಿಟರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸನ್ರಿ ಕ್ರೆಡಿಟರನ್ನು ಸೆಲೆಕ್ಟ್ ಮಾಡಿಕೊಂಡ ಹಾಗೆ ಫಸ್ಟ್ ಪೇಜಲ್ಲಿ ಅಪಿಯರ್ ಆಗೋದು ರಿಸಿಪ್ಟ್ ಡೀಟೇಲ್ಸ್. ಆಸ್ ಆಫ್ ನಾವು ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಆ್ಯಂಡ್ ಪಾರ್ಟಿ ಡೀಟೇಲ್ಸ್, ಇದು ಪಾರ್ಟಿ ಡೀಟೇಲ್ಸ್ ನಾವು ಕ್ರಿಯೇಟ್ ಮಾಡುವಾಗ ಏನು ಡೀಟೇಲ್ಸನ್ನು ಕೊಟ್ಟಿರ್ತೇವೆ ಅದು ಆಟೋಮೆಟಿಕ್ ಆಗಿ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಪರ್ಚೇಸ್ ಲೆಡ್ಜರಲ್ಲಿ ಪರ್ಚೇಸ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೇಮ್ ಆಫ್ ದ ಐಟಮಲ್ಲಿ ನಾವು ಕ್ರಿಯೇಟ್ ಮಾಡಿರುವಂಥ ಇನ್ವೆಂಟರೀಸ್ ಅಥವಾ ನಾವು ಯಾವ ಇನ್ವೆಂಟರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದೇವೆ ಆ ಇನ್ವೆಂಟರಿಯನ್ನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ, ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ಈ ಲಿಸ್ಟಲ್ಲಿ ಸ್ಟಾಕ್ ಐಟಮ್ಸ್ಗಳು ಅಪಿಯರ್ ಆಗ್ತದೆ. ಆ್ಯಂಡ್ ಸ್ಟಾಕ್ ಐಟಮ್ಸಲ್ಲಿ ಆಲ್ರೆಡಿ ಓಪನ್ ಐಟಮ್ಸ್ ಕೂಡ ಇದೆ. ಸೊ ಆ ಓಪನ್ ಐಟಮ್ಸ್ ಇಲ್ಲಿ ಅಪಿಯರ್ ಆಗುತ್ತೆ, ಎಷ್ಟು ಐಟಮ್ ಇದೆ ಅಂತ ಅದ್ರ ಎದುರುಗಡೆ. ಸೊ ಅಮೂಲ್ ಡಾರ್ಕ್ ಚಾಕ್ಲೇಟ್ ನೋಡ್ಬೋದು, 500 ಆಲ್ರೆಡಿ ಇದೆ ನಂಬರ್ಸ್. ಆ್ಯಂಡ್ ಕ್ಯಾಡ್ಬರಿ ಡೈರಿ ಮಿಲ್ಕ್ 800 ಆಲ್ರೆಡಿ ಇದೆ ಯೂನಿಟ್. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ವಾಂಟಿಟಿಯನ್ನು ನಾವಿಲ್ಲಿ ಪರ್ಚೇಸ್ ಮಾಡ್ತಿದ್ದೇವೆ, ಸೊ ಕ್ವಾಂಟಿಟಿಯನ್ನು ಅಪ್ಲೈ ಮಾಡಿ ಅಮೌಂಟನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಕೊಳ್ಬಹುದು. ಸೊ ನೀವು ಏನು ಯೂನಿಟ್ಸನ್ನು ಕೊಡ್ತೀರಾ ಅದು ಆಟೋಮೆಟಿಕ್ಲಿ ಇಲ್ಲಿ ಬರುತ್ತೆ. ಅದೇ ಯೂನಿಟ್, ಇದನ್ನು ಚೇಂಜಸ್ ಮಾಡಲಿಕ್ಕಾಗೋದಿಲ್ಲ ನೀವು ಓಚರಲ್ಲಿ. ಸೊ ನೀವು ಕ್ರಿಯೇಟ್ ಮಾಡುವಾಗ ಏನು ಅದಕ್ಕೆ ಕೊಟ್ಟಿರ್ತೀರಾ ಅದೇ ಇಲ್ಲೂ ಕೂಡ ಡಿಸ್ಪ್ಲೇ ಆಗುವಂಥದ್ದು. ನೆಕ್ಸ್ಟ್ ಎಂಟರ್ ಮಾಡಿ. ಟೋಟಲ್ ಅಮೌಂಟ್ ವಿಲ್ ಬಿ 1,27,950 rupees. ನರೇಶನ್. ಸೇವ್. ಎಂಟರ್ ಮಾಡಿ ಸೇವ್ ಮಾಡಿ. ಇದು ಪರ್ಚೇಸ್ ವೋಚರ್ని ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಐಟಮ್ಸ್ ಇದ್ದಾಗ. ಸೊ ಇಲ್ಲಿ ಯೂಶ್ವಲಿ ವಿತೌಟ್ ಐಟಮ್ಸ್ ನಾವು ಎಂಟ್ರೀಸನ್ನು ಪಾಸ್ ಮಾಡುವಾಗ ಚೇಂಜ್ ಮೋಡಿಗೆ ಹೋಗ್ಬಿಟ್ಟು ಆ್ಯಸ್ ವೋಚರಿಗೆ ನಾವು ಸ್ಕ್ರೀನನ್ನು ಚೇಂಜ್ ಮಾಡ್ತೇವೆ. ಸೊ ವಿತ್ ಐಟಮ್ಸ್ ಇದ್ದಾಗ ಐಟಮ್ ಇನ್ವಾಯ್ಸ್ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟು ಸೇಲ್ಸ್ ವೋಚರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾವು ಸೇಲ್ಸ್ ಎಂಟ್ರಿಯನ್ನು ಮಾಡ್ತಿದ್ದೀವಿ. ಅಗೇನ್ ಇಲ್ಲಿ ಪಾರ್ಟಿ ನೇಮ್ ಅಂದರೆ ನಿಮ್ಮ ಸನ್ರಿ ಡೆಟರ್ಸ್ ಅಥವಾ ಕಸ್ಟಮರ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ನೀವು ಯಾವಾಗ ಪಾರ್ಟಿ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ
ಡೆಲಿವರಿ ಮಾಡುವಾಗ ಅಥವಾ ಸೇಲ್ ಮಾಡುವಾಗ. ಸೊ ಇಲ್ಲಿ ಡೆಲಿವರಿ ನೋಟ್ನ ಇನ್ಫಾರ್ಮೇಷನ್ಸ್ ಕೇಳುತ್ತೆ. ಅಗೇನ್ ಆಸ್ ಆಫ್ ನಾವು ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳೋಣ ಇದನ್ನು. ಆ್ಯಂಡ್ ಪಾರ್ಟಿ ಡೀಟೇಲ್ಸ್ ಎಂಟರ್ ಮಾಡಿ ಸೇಲ್ಸ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ಇನ್ವೆಂಟರಿಯನ್ನು ಸೇಲ್ ಮಾಡಿದ್ದೀರಾ ಅದನ್ನು ಇಲ್ಲಿ ರೆಕಾರ್ಡ್ ಮಾಡಿ. ಸೊ ನಾವು ಆಲ್ರೆಡಿ ನಮ್ಮ ಹತ್ರ ಓಪನ್ ಐಟಮ್ ಇತ್ತು, ಹಾಗೆ ನಾವು ಪರ್ಚೇಸ್ ಮಾಡ್ಕೊಂಡಿದ್ವಿ ಇನ್ವೆಂಟ್ರಿಯನ್ನು. ಅದಷ್ಟು ಆ್ಯಡ್ ಆಗಿ ಸ್ಕ್ರೀನಲ್ಲಿ ನಿಮಗೆ ಟೋಟಲ್ ಯೂನಿಟ್ಸ್ ಎಷ್ಟಿದೆ ಅನ್ನೋದು ಸ್ಕ್ರೀನಲ್ಲಿ ಅಪಿಯರ್ ಆಗುತ್ತೆ. ಸೊ ನಾವು ಕ್ಯಾಡ್ಬರಿ ಡೈರಿ ಮಿಲ್ಕ್ ಪ್ರಾಡಕ್ಟನ್ನು 1000 ಕ್ವಾಂಟಿಟಿಯನ್ನು ಸೇಲ್ ಮಾಡ್ತಿದ್ದೇವೆ ₹8.80. ಸೊ ಕೋಕೋ ಕೋಲಾ ಸೆಲೆಕ್ಟ್ ಮಾಡಿದಾಗ ಆಲ್ರೆಡಿ ನಮ್ಮ ಹತ್ರ 570 ಲೀಟರ್ಸ್ ಆಫ್ ಪ್ರಾಡಕ್ಟ್ ಇದೆ. enter. So total ನಮ್ಮ ಸೇಲ್ಸ್ ವ್ಯಾಲ್ಯೂ ವಿಲ್ ಬಿ 2 lakh. being goods sold. ಎಂಟರ್ ಮಾಡಿ ಸೇವ್ ಮಾಡಿ. ಸೊ ಇದಿಷ್ಟು ಇನ್ವೆಂಟರಿಯನ್ನು ಯಾವ ರೀತಿ ಟ್ಯಾಲಿ ಪ್ರೈಮಲ್ಲಿ ರೆಕಾರ್ಡ್ ಮಾಡಬೇಕು ಅನ್ನೋ ವಿಡಿಯೋ. ಥ್ಯಾಂಕ್ ಯು.